ರೂಪಾರಾಣಿಗೆ ಇಷ್ಟು ಹೆಸರು ಬರೋದಕ್ಕೆ ಹಿಂದೆ ಇರೋ ಆ ಅದೃಶ್ಯ ಶಕ್ತಿ ಯಾವುದೋ ನನಗೆ ಗೊತ್ತು. ಆ ಅದೃಶ್ಯ ವ್ಯಕ್ತಿ ಯಾರು ಅಂತಲೂ ನನಗೆ ಗೊತ್ತು. ಎಕ್ಸ್ಕ್ಯೂಸ್ ಮೀ. ಹಲೋ, ಎಕ್ಸ್ಕ್ಯೂಸ್ ಮೀ. ಒಳಗೆ ಯಾರಾದರೂ ಇದ್ದೀರಾ? ಎನಿಬಡಿ ಇನ್ಸೈಡ್? ಹಲೋ. ಒಂದು ವೇಳೆ ಪರ್ದೆ ಹಿಂದೆ ನಾನೇ ಹಾಡ್ತಾ ಇದ್ದಿದ್ದು ಅಂತ ಚಿಕ್ಕ ಯಜಮಾನ್ರಿಗೆ ಗೊತ್ತಾಯ್ತೋ ಏನೋ. ಯಾಕೆ ಅಷ್ಟೊಂದು ಶಾಕ್ ಆಗೋದ್ರಿ? ಆ ವಿಷಯ ನನಗೆ ಹೇಗೆ ಗೊತ್ತು ಅಂತನಾ? ಮೊನ್ನೆ ನಮ್ಮ ಮನೇಲಿ ಅವ್ರ ಪ್ರೋಗ್ರಾಮ್ ನಡೆಯುವಾಗ ನನಗೆ ಗೊತ್ತಾಗೋಯ್ತು. ಹೌದಾ? ನಿಮ್ಮ ಮನೆಗೆ ಪ್ರೋಗ್ರಾಮಿಗೆ ಬಂದಾಗ ಗೊತ್ತಾಯ್ತಾ? ಹೌದು. ಯಾರು? ರೂಪಾರಾಣಿಗೆ ಅಷ್ಟು ಒಳ್ಳೆ ಹೆಸರು ಬರೋದಕ್ಕೆ ಹಿಂದೆ ಇರೋ ಅದೃಶ್ಯ ವ್ಯಕ್ತಿ ಯಾರು? ಆ ವ್ಯಕ್ತಿ ಬೇರೆ ಯಾರೋ ಅಲ್ಲ ಕಣ್ರಿ. ಅವ್ರ ಅಮ್ಮನೇ. ಅವ್ರ ಅಮ್ಮನಾ? ಹೌದು ರೀ, ಅವ್ರ ಅಮ್ಮನೇ. ಬೇಸಿಕಲಿ ಅವ್ರ ಅಮ್ಮ ದೊಡ್ಡ ಸಿಂಗರ್ ಅಲ್ವಾ? ಹಾ, ಅವರು ದೊಡ್ಡ ಸಿಂಗರ್. ಅಂದರೆ ಅವ್ರ ಬ್ಲಡ್ಡಲ್ಲೇ ಮ್ಯೂಸಿಕ್ ಇದೆ. ಅದಕ್ಕೆ ರೂಪಾರಾಣಿ ಅಷ್ಟು ಚೆನ್ನಾಗಿ ಹಾಡೋದು. ಅಷ್ಟೇ ತಾನೇ? ಅದಕ್ಕೆ ಅನ್ಸುತ್ತೆ. ಇದೇನೆ ಈ ಶಾಮ ಯಾಕೆ ಅಖಿಲ್ ಕಾರ್ ಹತ್ತಿದ್ದಾಳೆ? ಏನೋ ಎಡವಟ್ಟಾಗತ್ತೆ ಅಂತ ಅನ್ನಿಸ್ತಾ ಇದೆ. ಡ್ರೈವರ್ ಹೋಗು, ಬೇಗ ಹೋಗು. ಓಕೆ, ನೆಕ್ಸ್ಟ್. ಓಕೆ. ಮಾಡರ್ನ್ ಗೆಟಪ್ಪಲ್ಲಿ ಓಕೆ, ಆದರೆ ಟ್ರೆಡಿಷನಲ್ ಗೆಟಪ್ಪಲ್ಲಿ ತೋರಿಸಿ. ಆಯಿತು ಸರ್. ಓಕೆ, ಮದುವೆ ಹೆಣ್ಣು ಓಕೆ, ಆದರೆ ಮದುವೆ ಗಂಡೆಲ್ಲಿ? ಇಲ್ಲೇ ಇದ್ದಾನೆ ಸರ್. ಓಕೆ, ಮದುವೆ ಗಂಡಿನ ತಂದೆ? ಅದನ್ನು ತೋರಿಸ್ತೀನಿ ಸರ್. ಮದುವೆ ಗಂಡಿನ ತಂದೆನೂ ಕೂಡ ಓಕೆ. ಥ್ಯಾಂಕ್ ಯು ಸರ್. 3 ಜನನು ಬೇಗ ಬರ್ಬೇಕಂತೆ ಅಂತ ಹೇಳು. ಓಕೆ ಸರ್. ಇಳಿರಿ ಮೇಡಮ್. ಬನ್ನಿ ಮೇಡಮ್. ಸರ್, ನಕ್ಷತ್ರ ಸರ್. ಹಾಯ್ ಸರ್. ಹಾಯ್. ನಕ್ಷತ್ರ ತರಾನೇ ಹೊಳಿತಾ ಇದೆಯಾ? ಥ್ಯಾಂಕ್ ಯು ಸರ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಮ್ ಸುಂದರ್ ಅಸೈನ್ಮೆಂಟ್ ಬಗ್ಗೆ ಹೇಳಿದಾರಲ್ವಾ? ಹಾ,
ಹೇಳಿದ್ರು ಸರ್. ಆನಂದ್ ವರ್ಮಾ ಮನೆಯವರಿಗೆ ನನ್ನ ಆ ಮನೆ ಸೊಸೆ ಮಾಡ್ಕೋಬೇಕು ಅನ್ನೋ ಆಲೋಚನೆ ಬರೋ ಹಾಗೆ ನಾನ್ ಮಾಡ್ಬೇಕು. ಗುಡ್, ವೆರಿ ಗುಡ್. ಇದೇ ಅಗ್ರಿಮೆಂಟ್. $5 ಲಕ್ಷ ಅಡ್ವಾನ್ಸ್, ಮಿಕ್ಕಿದ 5 ಲಕ್ಷ ಮದುವೆ ಫಿಕ್ಸ್ ಆಗೋವಾಗ ಕೊಡ್ತೀನಿ. ಓಕೆ ಸರ್. ಅಗ್ರಿಮೆಂಟ್ ಓದಿ ಸೈನ್ ಹಾಕಿ. ಅಗತ್ಯ ಇಲ್ಲ ಸರ್, ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ. ಅಂದ್ರೆ ತಪ್ಪು ಮಾಡಿದ್ರೂ ಪರ್ಫೆಕ್ಟ್ ಆಗಿ ಮಾಡ್ತೀನಿ ಅಂತನಾ? ಸರ್, ಮದುವೆ ಗಂಡಿನ ತಂದೆ, ಮದುವೆ ಗಂಡು. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಕೂತ್ಕೊಳ್ಳಿ. ಆದಷ್ಟು ಬೇಗ ನೀನು, ನಿನ್ನ ಮಗ ಅಲ್ದೇನೆ ಇರೋ ಈ ಮಗ, ಈ ಮದುವೆ ಗಂಡು ಒಂದು ಹೆಣ್ಣು ನೋಡಕ್ ಹೋಗ್ಬೇಕು. ಹುಡುಗಿ ಅಂದ ಚಂದನ ಸ್ವಲ್ಪ ಕೂಡ ನೋಡದೆ ಅವಳ ಗುಣ ಮಾತ್ರ ನೋಡಿ ಸಂಬಂಧಕ್ಕೆ ಓಕೆ ಅನ್ಬೇಕು. ಓಕೆ. ವರದಕ್ಷಿಣೆ ಕೇಳಲೇಬಾರದು, ಮತ್ತೆ ಗ್ರ್ಯಾಂಡಾಗಿ ಮದುವೆ ಮಾಡಿ ಅಂತನೂ ಕೇಳಬಾರದು. ಹೆಣ್ಣು ನೋಡಕ್ ಹೋಗೋವಾಗ ನಾನು ಹೇಳಿದ ಮಾತು ಬಿಟ್ರೆ ಒಂದು ಮಾತು ಕೂಡ ಆಡಬಾರ್ದು. ಓಕೆ ಸರ್, ನಂದೊಂದು ಸಣ್ಣ ರಿಕ್ವೆಸ್ಟ್. ಏನದು? ಕೆಲಸ ಕಾರ್ಯ ಇಲ್ಲದೆ ಬೀದಿಲಿ ಅಲಿತಾ ಇದ್ದಿದ್ದು ನನಗೆ ಇದುವರೆಗೂ ಯಾರು ಹೆಣ್ಣೆ ಕೊಟ್ಟಿಲ್ಲ ಸರ್. ಅದಕ್ಕೆ ನೀವು ಹೇಳ್ದ ಹಾಗೆ ಹೆಣ್ಣೋಡೋದಕ್ಕೆ ಹೋಗಿ ಸಂಬಂಧ ಓಕೆ ಅಂತ ಹೇಳ್ತೀವಿ. ಹೇಗಿದ್ರೂ ಆ ಹುಡುಗಿನ ಒಪ್ಕೊಂಡಿರ್ತೀನಲ್ಲ ಸರ್, ಆ ಹುಡುಗಿ ಜೊತೆನೇ ನಾನು ಮದುವೆ ಮಾಡಿಸ್ಬಿಡಿ ಸರ್, ನಿಮಗೂ ಪುಣ್ಯ ಬರುತ್ತೆ. ನೋ ನೋ ನೋ, ಆ ಹುಡುಗಿನ ಹೆಣ್ಣೋಡೋ ಶಾಸ್ತ್ರಕ್ಕೆ ಮಾತ್ರ ನೋಡಬೇಕು, ಮದುವೆ ಆಗಲ್ಲ. ಮತ್ತೆ ಆ ಹುಡುಗಿ ಮದುವೆ ಯಾರ ಜೊತೆ ಸರ್? ಯಾರ ಜೊತೆ ಆಗ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನೋ ಅವ್ರ ಜೊತೆನೆ ನಡೆಯುತ್ತೆ. ಥ್ಯಾಂಕ್ಸ್. ಇಟ್ಸ್ ಓಕೆ. ಇದೇ ನಮ್ಮ ಮನೆ. ನೈಸ್. ದಿನಕ್ಕೆ ಒಂದೊಂದು ಕಾರಲ್ಲಿ ಬಂದು ಇಳಿತಾಳೆ. ನಿಮ್ ಕಾಗೆ ಬಂಗಾರಕ್ಕೆ ಗಿರಾಕಿ ಚೆನ್ನಾಗೆ ಸಿಗ್ತಾ ಇರೋ ಹಾಗಿದೆ. ನಮ್ಮ ತಂದೆನ ಪರಿಚಯ ಮಾಡೋಣ ಅನ್ಕೊಂಡೆ, ಆದ್ರೆ ನಮ್ಮಂತವ್ರ ಮನೆಗೆ ನಿಮ್ಮನ್ನ ಬನ್ನಿ ಅನ್ನೋದು. ನಿಮ್ಮಂತೋರು ನಮ್ಮಂತೋರು ಏನೂ ಇಲ್ಲ ರೀ, ಎಲ್ಲರೂ ಒಂದೇ ಥರದ ಮನುಷ್ಯರು. ನಡೀರಿ. ಇವ್ರ ಕತೆ ಏನೋ ತಿಳ್ಕೊಂಡು ಬರ್ತೀನಿ ನಾನು. ನಿನ್ ಮನೆಗೆ ಹೋಗು. ಡ್ರೈವರ್ ಕರ್ಕೊಂಡು ಹೋಗು. ಇವರು ಅಪ್ಪ, ಮಾರ್ಕೆಟ್ ಹತ್ರ ದೊಡ್ಡ ಗಲಾಟೆ ಆಯ್ತು. ಗಲಾಟೆನಾ? ನೀವೇನು ಹೆದರ್ಕೋಬೇಡಿ, ಚಿಕ್ಕ ಗಲಾಟೆನೆ. ಚಿಕ್ಕ ಗಲಾಟೆನಾ? ಇಷ್ಟಕ್ಕೂ ಅಲ್ಲಿ ಏನ್ ನಡೀತು? ಅದು ಆ ಗಲಾಟೆ ಬಗ್ಗೆ ನಾನು ಹೇಳ್ತೀನಿ ಕಣ್ರಿ. ನನಗೆ ಸ್ವಲ್ಪ ಬಾಯಾರಿಕೆ ಆಗ್ತಾ ಇದೆ,
ಕ್ಯಾನ್ ಐ ಗೆಟ್ ಸಮ್ ವಾಟರ್? ತಣ್ಣಗಿರೋ ನೀರಿನ ಜೊತೆ ಬಿಸಿ ಬಿಸಿ ಟೀ ಕೂಡ ತಗೊಂಡ್ ಬಾ. ನಮ್ಮ ಮಗಳು ಟೀ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಹಾಗಾದ್ರೆ ಟೀ ಕುಡ್ದೆ ಹೋಗ್ತೀನಿ. ಪಾಕಿಟ್ಟು. ನೀವು ಬನ್ನಿ. ಬನ್ನಿ. ಅಯ್ಯೋ, ಇವಳು ತುಂಬಾ ದೂರ ಹೋಗಿರೋ ತರ ಇದೆ. ನನ್ ಬಂಡವಾಳ ಹೊರಗೆ ಬಂದ್ಬಿಡತ್ತೋ ಏನೋ. ಲೋ ಕಿಟ್ಟು, ನೀನ್ ಹೋಗಿ ಮೊದಲು ನೀರು ಕೊಟ್ಬಾ. ಆಯ್ತಕ್ಕ. ಅದ್ಯಾರೋ ಆ ಕಾರವ್ರು, ಅದ್ ಹೆಂಗ್ ಪರಿಚಯನೋ, ಅದ್ಯಾವ ರೀತಿ ಪರಿಚಯನೋ. ಹೊಡೆದಾಕ್ರು. ಇಷ್ಟೇ ಸರ್ ನಡೆದಿದ್ದು. ಹೌದಾ? ಹೌದು ಸರ್. ಅಷ್ಟು ಗಲಾಟೆ ಆದರೂ ಕೂಡ ನಿಮ್ಮ ಪಾಡಿಗೆ ನೀವು ಹೋಗದೆ ಹುಷಾರಾಗಿ ನಮ್ಮ ಹುಡುಗಿನ ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ದೀರಾ. ಅಷ್ಟೆಲ್ಲ ನಡೀತಾ? ನಿಮ್ಮ ಋಣನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ಅಯ್ಯಯ್ಯೋ, ಇಟ್ಸ್ ಓಕೆ. ನೀರ್ ತಗೊಳ್ಳಿ. ಥ್ಯಾಂಕ್ ಯು. ಮ್ಯೂಸಿಕ್ ಅಂದರೆ ನಂಗೆ ತುಂಬಾನೇ ಇಷ್ಟ. ಹಾಗಾದರೆ ಒಂದು ಕೀರ್ತನೆ ನುಡಿಸು ಅಂತೀರಾ? ಯಾ. ಏನು ಅಂದರೆ ಅವರೇನೋ ಸಂಗೀತ ಅಂದರೆ ಮಾತಿನ ವರ್ಷಗೆ ಇಷ್ಟ ಅಂದರು. ಅವ್ರು ಕೇಳಿದ ತಕ್ಷಣ ನುಡಿಸ್ತೀನಿ ಅನ್ನೋದಾ? ಮಾತಿನ ವರ್ಷಗೆ ಏನೂ ಕೇಳಲಿಲ್ಲ. ನಿಜವಾಗ್ಲೂ ನಂಗೆ ಸಂಗೀತ ಅಂದರೆ ತುಂಬಾನೇ ಇಷ್ಟ. ನೀವು ಮುಂದುವರಿಸಿ. ಕಾರಂತೂ ತುಂಬಾ ದೊಡ್ಡದಾಗೇ ಇದೆ. ಕ್ಯಾಶ್ ಪಾರ್ಟಿನೇ ಇರ್ಬೇಕಲ್ವಾ? ಅಬ್ಬಾ, ಈ ಶಬ್ದ ಒಂದು. ಆಹಾ, ತುಂಬ ಚೆನ್ನಾಗಿತ್ತು ಸರ್. ಚೆನ್ನಾಗಿರೋದು ನಮ್ಮ ಹುಡುಗಿ ಮಾಡಿರೋ ಟೀನಾ? ಇವ್ರನ್ನ ಹೇಗಾದ್ರೂ ದೂರ ಮಾಡಬೇಕು. ಟೀ ತುಂಬ ಚೆನ್ನಾಗಿದೆ. ನೀವು ನುಡಿಸಿದ ಕೀರ್ತನೆ ಕೂಡ ತುಂಬಾ ಚೆನ್ನಾಗಿದೆ. ನಿಮ್ಮ ಟೀ ಟೇಸ್ಟ್ ನೆನಪಲ್ಲಿ ಉಳ್ಕೊಳ್ಳೋ ಥರ ಇದೆ. ನಾನಿನ್ನು ಬರ್ತೀನಿ. ಒಳ್ಳೇದಪ್ಪ. ನಮಸ್ತೆ.
ಸಾಲ ತೀರ್ಸ್ಬಿಡಿ. ನನ್ನ 10 ಲಕ್ಷ ಕೊಟ್ಬಿಡಿ. ಈಗ್ಲೇ ನನ್ನ 10 ಲಕ್ಷ ಕೊಟ್ಬಿಡಿ. 10 ಲಕ್ಷ ಯಾವುದು ಗೌರಮ್ನವ್ರೆ? ಯಾವ್ದಾ? ನಿಮ್ ಮಗನ್ಗೆ ಹಾರ್ಟ್ ಆಪರೇಷನ್ ಮಾಡ್ಸೋದಿಕ್ಕೆ ಅಂತ ನನ್ನ ಹತ್ರ 10 ಲಕ್ಷ ತಗೊಂಡ್ರಲ್ಲ, ಮರ್ತೋದ್ರ? ಆ ಸಾಲ ತೀರ್ಸೋಕೆ ನಮ್ ಶ್ಯಾಮ ನೀವು ಹೇಳ್ದ ಹಾಗೆ ಹಾಡು ಹಾಡ್ತಾನೆ ಇದ್ದಾಳಲ್ಲಮ್ಮ. ನಾನ್ ಹೇಳಿದ ಹಾಗೆ ಹಾಡ್ತಾ ಇಲ್ಲ, ಅವಳಿಗಿಷ್ಟ ಬಂದ ಹಾಗೆ ಹಾಡ್ತಾ ಇದ್ದಾಳೆ. ತನಗಿಷ್ಟ ಬಂದಿರೋ ಕಡೆ ಹಾಡ್ತಾ ಇದ್ದಾಳೆ. ಅವಳಿಗಿಷ್ಟ ಬಂದವ್ರ ಎದುರಿಗೆ ಹಾಡ್ತಾ ಇದ್ದಾಳೆ. ಅದಕ್ಕೆ ಫಂಕ್ಷನ್ ಅಲ್ಲಿ ಹಾಡು ಹಾಡಿ ಆ ಹಾಡನ್ನ ಅಖಿಲ್ ಕೇಳಿಸ್ಕೊಳ್ಳೋ ಹಾಗೆ ಮಾಡಿ ಅವನನ್ನ ಮನೆಗೆ ಕರ್ಕೊಂಡು ಬಂದು ಟೀ ಕೊಟ್ಟು ಕಳ್ಸಿದಾಳೆ. ಅಷ್ಟಕ್ಕೂ ಅಖಿಲ್ ಯಾರು ಅನ್ಕೊಂಡಿದ್ದೀರಾ? ಅವನು ಆನಂದ್ ಗಜಪತಿ ವರ್ಮಾ ಅವ್ರ ಮಗ. ಆ ಮನೆ ಮಗನ್ನ ನಿಮ್ಮನೆವರೆಗೂ ಕರ್ಕೊಂಡು ಬಂದಿದ್ದಾಳೆ ಅಂದ್ರೆ ನಿಮ್ಮ ಮಗಳು ಎಷ್ಟು ನಡತೆಗೆಟ್ಟವಳು ಅಂತ ಯೋಚನೆ ಮಾಡಿ. ಗೌರವ್, ಶ್ಯಾಮನ ಕೇಳಿ ತಿಳ್ಕೊಳ್ಳೋಣ. ಶ್ಯಾಮ, ಅಲ್ಲಿ ಏನ್ ನಡೀತು? ಅಲ್ಲಿ ಅವರು ಬಲವಂತ ಮಾಡಿದಕ್ಕೆ ಆ ಕಾರ್ಯಕ್ರಮದಲ್ಲಿ ಹಾಡ್ದೆ ಅಮ್ಮ. ಅದನ್ ಕೇಳಿ ಅಖಿಲ್ ಅವರು ಅಲ್ಲಿಗೆ ಬಂದಿದ್ರು. ಹಾಡಿನ ಬಗ್ಗೆ ಕೇಳಿದಕ್ಕೆ ನಾನು ಅದನ್ನ ಹಾಡ್ಲಿಲ್ಲ. ಅದು ರೂಪಾರಾಣಿ ಹಾಡಿದ ಕ್ಯಾಸೆಟ್ ಅಂತ ಹೇಳಿ ಕಳಿಸ್ಕೊಟ್ಟೆ. ಅದಾದ್ಮೇಲೆ ಮಾರ್ಕೆಟ್ ಅಲ್ಲಿ ಗಲಾಟೆ ಆದಾಗ ಅವ್ರು ಸಿಕ್ಕಿದ್ರು. ಅದಾದ್ಮೇಲೆ ಮನೆ ಹತ್ರ ಬಿಟ್ಟು ಹೋಗಕ್ ಬಂದ್ರು ಅಷ್ಟೇ. ಕೇಳಿದ್ರ? ಇವಳು ಹಾಡಿದ ವಿಷಯ ಆ ಹುಡ್ಗಂಗೆ ಹೇಳಲಿಲ್ವಂತೆ. ನಂಬೋದಾ? ಹಾಡು ಅಂದ್ರೆ ನನ್ನ ಮಗಳಿಗಿರೋ ಹುಚ್ಚಿಂದ ಯಾವಾಗ್ಲಾದ್ರೂ ಗೊತ್ತಿಲ್ಲದೆ ತನ್ನ ಬಾಯಿಂದ ಹಾಡು ಬರುತ್ತೇನೋ, ಆದ್ರೆ ಅಪ್ಪಿ ತಪ್ಪಿ ಕೂಡ ಅವಳ ಬಾಯಿಂದ ಸುಳ್ಳು ಮಾತು ಬರೋದಿಲ್ಲ ಅಮ್ಮ. ನಾನು ಹೇಳ್ತಾ ಇರೋದು ನಿಜ ಅಮ್ಮವ್ರೆ. ಕೃಷ್ಣನ್ ಮೇಲಾಣೆ. ನೋಡಿದ್ರ ಗೌರಮ್ನವ್ರೆ, ಕೃಷ್ಣನ್ ಮೇಲೆ ಆಣೆ ಮಾಡ್ತಿದ್ದಾಳೆ. ಅಂದ್ರೆ ಇವಳು ಹಾಡಾಡಿರೋ ವಿಷಯ ಅಖಿಲ್ಗೆ ಗೊತ್ತಿಲ್ಲ ಅಂತಾಯ್ತು. ಹಾಗಿದ್ರೆ ಪರವಾಗಿಲ್ಲ. ಸರಿ ಬಿಡಿ, ಈ ಸಲ ಬಿಟ್ಬಿಡ್ತೀನಿ. ಇನ್ನೊಂದು ಸಲ ಈ ಥರ ಏನಾದ್ರೂ ನಡೀತೋ ನನಗ್ ಕೊಡ್ಬೇಕಾಗಿರೋ 10 ಲಕ್ಷದ ಜೊತೆ ಈ ಮನೆನೂ ತಗೊಂಡು ನಿಮ್ಮೆಲ್ರನ್ನೂ ಬೀದಿ ಪಾಲ್ ಮಾಡ್ಬಿಡ್ತೀನಿ. ಹುಷಾರ್.
ಯಾಕೆ ಹೇಳಿ ನೋಡೋಣ? ಯಾಕೋ ಅದನ್ನು ನೀವೇ ಹೇಳ್ಬಿಡಿ. ಆಗ್ಲಿಂದ ಈಗವರೆಗೂ ನಿನ್ನಲ್ಲಿ ಒಂದು ಚೂರು ಬದಲಾವಣೆ ಇಲ್ಲ. ಸಾಕು ನಿಮ್ ತಮಾಷೆ. ಮಕ್ಳು ಮುಂದೆ ಏನ್ರಿ ಆ ಮಾತು? ಹಲೋ, ಯಾಕೆ ನಾಚ್ಕೊಂತ ಇದೀಯಾ? ನಾನು ಹೇಳಿದ್ ನಿನ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ನೀನು ಮದುವೆಯಲ್ಲೂ ಮುದುಕಿ ಥರನೇ ಕಾಣಿಸ್ತಿದ್ದೆ, ಷಷ್ಠಿ ಪೂರ್ತಿಯಲ್ಲೂ ನೀನು ಮುದುಕಿ ಥರನೇ ಕಾಣ್ತಾ ಇದೀಯ. ಹೌದು ಬಿಡಿ, ನಾನಾಗ್ಲೂ ಈಗ್ಲೂ ಮುದ್ಕಿ ತರನೇ ಇದ್ದೀನಿ. ನೀವ್ ಮಾತ್ರ ಆಗ್ಲೂ ಈಗ್ಲೂ ಚಿಕ್ಕ ಹುಡುಗ ತರನೇ ಇದ್ದೀರಾ. ಏನ್ರೋ, ಆ ಫ್ರಾಡ್ನ ಪೊಲೀಸ್ ಅವ್ರ ಕೈಗೆ ಹಿಡ್ಕೊಟ್ಟು ಬಂದ್ರ? ಇನ್ನು ಅವರಿಂದ ನಮಗೆ ಯಾವುದೇ ಪ್ರಾಬ್ಲಮ್ ಇರಲ್ಲ ಡ್ಯಾಡಿ. ಗುಡ್, ವೆರಿ ಗುಡ್. ಹೀಗೆ ನೀವು 3 ಜನನು ಒಟ್ಟಾಗಿ ಒಗ್ಗಟ್ಟಾಗಿದ್ರೆ ಬಿಸ್ನೆಸ್ ಅಲ್ಲಿ ನಿಮ್ಗೆ ಯಾವ ಪ್ರಾಬ್ಲಮ್ಮು ಬರಲ್ಲ. ಒಂದು ವೇಳೆ ಬಂದ್ರು ನೀವು 3 ಜನ ಅದನ್ನ ಈಸಿಯಾಗಿ ಸಾಲ್ವ್ ಮಾಡ್ಕೊಂತೀರಾ. ಓ, ಷಷ್ಠಿ ಪೂರ್ತಿ ಫೋಟೋಸ್ ಎಲ್ಲ ಬಂತಾ? ಹಾ, ಎಲ್ಲಿ? ಚಿಕ್ಕಪ್ಪ ಚಿಕ್ಕಪ್ಪ, ನಾನಿಲ್ಲಿ ಚೆನ್ನಾಗಿ ಕಾಣ್ತಿದ್ದೀನಲ್ವಾ? ಹೌದು ಕಣೋ, ತುಂಬಾ ಚೆನ್ನಾಗಿದ್ಯಾ. ಅಂದ್ರೆ ನಾನು ಚೆನ್ನಾಗಿಲ್ವ ಚಿಕ್ಕಪ್ಪ? ಅಯ್ಯೋ ದೇವ್ರೆ, ಇಬ್ರು ಚೆನ್ನಾಗಿದ್ದೀರಾ. ಹಾ, ಡ್ಯಾಡಿ, ಈ ಫೋಟೋ ತುಂಬಾ ಚೆನ್ನಾಗಿದೆ ಡ್ಯಾಡಿ. ಎನ್ಲಾರ್ಜ್ ಮಾಡಿಸಿ ಫ್ರೇಮ್ ಹಾಕ್ಸಿ ಇಡೋಣ. ಏನು ಆ ಫೋಟೋನ? ಹೌದು ಡ್ಯಾಡಿ, ನಮ್ಮ ಫ್ಯಾಮಿಲಿ ಫೋಟೋ ಚೆನ್ನಾಗಿದೆ ಅಲ್ವಾ? ನೋ, ಚೆನ್ನಾಗಿಲ್ಲ. ಸ್ವಲ್ಪನೂ ಚೆನ್ನಾಗಿಲ್ಲ. ಯಾಕೆ ಚೆನ್ನಾಗಿಲ್ಲ ರೀ? ಯಾಕ? ಆ ಫೋಟೋಲಿರ್ಬೇಕಾದ ಒಬ್ರು ಇಲ್ದೇ ಇರೋದ್ರಿಂದ ಚೆನ್ನಾಗಿಲ್ಲ. ಯಾರಿಲ್ಲ ಮಾವ? ಮಾವ ಯಾರಿಲ್ಲ? ಫೋಟೋನ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿ, ಅದರಲ್ಲಿ ಯಾರಿಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ಎಲ್ಲರೂ ಇದಾರಲ್ಲ.